ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಸುವಂತೆ ಪ್ರಧಾನಿ ಕರೆ. 1 ವರ್ಷದವರೆಗೆ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತಾನೂ ಮನವಿ. ಮೆಟ್ರೋ ಸಾರ್ವಜನಿಕ ಸಾರಿಗೆ ಹೆಚ್ಚು ಬಳಸಿ ಅಂತ ಹೈದರಾಬಾದ್ನಲ್ಲಿ ಕರೆ ಕೊಟ್ಟ ಮೋದಿ. ಮೋದಿ ಹೇಳಿಕೆಗೆ ಸಾರ್ವಜನಿಕರಿಂದ ಮಿಶ್ರ ಪ್ರತಿಕ್ರಿಯೆ. ಮೆಟ್ರೋ ಬಸ್ ನಂಬ್ಕೊಂಡಿರೋಕ್ಕಾಗಲ್ಲ, ಮನೆ ಬಾಗಿಲಿಗೆ ಸಾರಿಗೆ ಬರಲ್ಲ, ನಾವು ಬೈಕ್ ಕಾರ್ಗಳನ್ನ ಬಳಸಲೇಬೇಕು ಅಂತಿರೋ ಜನ. ಇವತ್ತಿನಿಂದ ತಮಿಳುನಾಡು ವಿಧಾನಸಭಾ ಅಧಿವೇಶನ. ಮೊದಲಿಗೆ 233 ಶಾಸಕರ ಪ್ರಮಾಣ ವಚನ ಸ್ವೀಕಾರ. ನಾಳೆ ವಿಧಾನಸಭೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಆಯ್ಕೆಯ ಬಳಿಕ ಬಹುಮತ ಸಾಬೀತುಪಡಿಸುವ ಸಿಎಂ ವಿಜಯ್. ಕೇರಳಕ್ಕೆ ಯಾರು ಸಿಎಂ ಅನ್ನೋದು ಇನ್ನೂ ಕಗ್ಗಂಟು. ಆಪ್ತ ಕೆಸಿ ವೇಣುಗೋಪಾಲ್ ಮೇಲೆ ರಾಹುಲ್ಗೆ ಒಲವು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸತೀಶನ್, ರಮೇಶ್ ಚೆನ್ನಿತಾಲ ಮನವೊಲಿಕೆಯೇ ಸವಾಲು. ಅಭಿಮಾನೋತ್ಸವದಲ್ಲಿ ಮುಂದಿನ ಎಲೆಕ್ಷನ್ ನಾಯಕತ್ವದ ಹೊಣೆ ಬಿಎಸ್ವೈ ಹೆಗಲಿಗೆ. ಪಕ್ಷದಲ್ಲಿ ಯಡಿಯೂರಪ್ಪ ಮಾತಿಗೆ ಮನ್ನಣೆ ಹಿನ್ನೆಲೆ ಅಮಿತ್ ಶಾ ನಿರ್ಧಾರ. ಸಂಪೂರ್ಣ ಬಹುಮತದ ಬಿಜೆಪಿ ಸರ್ಕಾರ ತರೋಕೆ ರಾಜ್ಯ ಪ್ರವಾಸಕ್ಕೂ ಸನ್ನದ್ಧ. ಪ್ರಧಾನಿ ಬಂದಾಗ ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಕೇಸ್. ಸ್ಥಳೀಯರ ವಿಚಾರಣೆ, ಸಿಸಿಟಿವಿ ಪರಿಶೀಲನೆ, ಕ್ವಾರಿಗಳ ಬಗ್ಗೆ ಎನ್ಕ್ವೈರಿ. 4 ವಿಶೇಷ ತಂಡಗಳನ್ನ ರಚಿಸಿ ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೂ ಸವಾಲು. ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ನಿಧನ. ಮಧ್ಯಾಹ್ನದವರೆಗೆ ಸ್ವಗ್ರಾಮ ಚಳ್ಳಕೆರೆಯಲ್ಲಿ ಅಂತಿಮ ದರ್ಶನ. ಸಂಜೆ 4 ಗಂಟೆ ನಂತರ ಜೈನ ಸಂಪ್ರದಾಯದಂತೆ ಮುಕ್ತಿಧಾಮದಲ್ಲಿ ಅಂತ್ಯ ಸಂಸ್ಕಾರ. ಇನ್ನು ಬಗೆಹರಿಯದ ಹರಿಹರ ಪಂಚಮಸಾಲಿ ಮಠದ ವಿವಾದ. ಲೆಕ್ಕ ಒಪ್ಪದ ಭಕ್ತರಿಂದ ದೇವಸ್ಥಾನಕ್ಕೆ ಬಂದು ಆಣೆ ಮಾಡಲಿ ಎಂದು ಸವಾಲು. ಆಣೆ ಮಾಡಿದ್ರೆ ಸಮಾಜ ಒಪ್ಪುತ್ತೆ, ಇಲ್ಲದೆ ಇದ್ರೆ ಹೋರಾಟ ಎಂದ ಮಾಜಿ ಶಾಸಕ ಶಿವಶಂಕರ್. ಮಂಡ್ಯ ವಿವಿಯಲ್ಲಿ ಪುಸ್ತಕ ಖರೀದಿ, ಸಿಬ್ಬಂದಿ ವೇತನದಲ್ಲಿ ಅವ್ಯವಹಾರ. ಪ್ರಭಾರ ಕುಲಪತಿ ನೇಮಕದಲ್ಲೂ ಕಾನೂನು ಉಲ್ಲಂಘನೆ. ಪ್ರೊಫೆಸರ್ ಶಿವಚಿತ್ತಪ್ಪರನ್ನ ಹುದ್ದೆಯಿಂದ ವಜಾ ಮಾಡಬೇಕು ಅಂತ ಆಗ್ರಹ. ಜಮೀನು ವಿಚಾರಕ್ಕೆ ರೈತರು ಮತ್ತು ಅರಣ್ಯ ಇಲಾಖೆ ನಡುವೆ ಜಟಾಪಟಿ. ರಾಯಚೂರು ಸುಣ್ಣದಕಲ್ಲು ಗ್ರಾಮದ ಜಮೀನು ಇಲಾಖೆಗೆ ಸೇರಿದ್ದು ಅಂತ ಅಧಿಕಾರಿಗಳ ಪಟ್ಟು. ಜಮೀನು ಪತ್ರ ನಮ್ಮ ಹೆಸರಲ್ಲಿದೆ, ಇಲಾಖೆ ಅಕ್ರಮ ಎಸಗ್ತಾ ಇದೆಯಂತ ರೈತರ ಅಳಲು. ಬೆಳ್ಳಂಬೆಳಗ್ಗೆ ದೊಡ್ಡಬಳ್ಳಾಪುರದ ಬಳಿ ಭೀಕರ ಅಪಘಾತ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಮರಕ್ಕೆ ಡಿಕ್ಕಿ ಹೊಡೆದ ಥಾರ್ ಜೀಪ್. ಕಾರ್ನಲ್ಲಿದ್ದ 5 ಗಂಭೀರ ಗಾಯ. ಬೆಳ್ತಂಗಡಿಯ ಕ್ಯಾಂಟೀನ್ ಒಳಗೆ ವೇಶ್ಯಾವಾಟಿಕೆ ದಂಧೆ ಬಯಲು. ಖಚಿತ ಮಾಹಿತಿ ಪಡೆದು ದಾಳಿ ನಡೆಸಿದ್ದ ಬೆಳ್ತಂಗಡಿ ಪೊಲೀಸರು. ಕ್ಯಾಂಟೀನ್ ಮಾಲೀಕ ಸುಂದರ್ ಶೆಟ್ಟಿ ಸೇರಿ 3 ಅರೆಸ್ಟ್, ಓರ್ವ ಯುವತಿಯ ರಕ್ಷಣೆ. ರಾಯಚೂರು ಪಿಆರ್ಇಡಿ ಕಚೇರಿಯಲ್ಲೇ ಫುಲ್ ಎಣ್ಣೆ ಪಾರ್ಟಿ. ಪಾರ್ಟಿಗಾಗಿ ಕಚೇರಿಯನ್ನೇ ದುರ್ಬಳಕೆ ಮಾಡಿಕೊಂಡ 15ಕ್ಕೂ ಹೆಚ್ಚು ಸಿಬ್ಬಂದಿ. ಗುಂಡು ತುಂಡಿ ಪಾರ್ಟಿ ಮಾಡುವಂತಹ ವಿಡಿಯೋ ವೈರಲ್. ಸ್ಥಳೀಯರ ಆಕ್ರೋಶ. ಬೆಂಗಳೂರಲ್ಲಿ ವಾಸಿಸ್ತಾ ಇರೋ ಜನರೇ ಹುಷಾರ್. ಅಡುಗೆ ಮನೆ ಹಿತ್ತಲಲ್ಲಿ ಶೂ, ಚಪ್ಪಲಿಯಲ್ಲಿ ಬಸ್ ಬಸ್. ತಾಪಮಾನ ಏರಿಕೆಯಿಂದ ಮನೆಗಳಿಗೆ ಬರ್ತಿವೆ ಸರ್ಪಗಳು. ಬೆಳಗಾವಿಯಲ್ಲಿ ರಾಂಗಿ ಪ್ಲಾಸ್ಟಿಕ್ ಕಂಪನಿಗೆ ತಡರಾತ್ರಿ ಬೆಂಕಿ. ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ. ಹಾರ್ಮುಜ್ ಬಳಿ ಪಾಶ್ಚಿಮಾತ್ಯ ಯುದ್ಧ ನೌಕೆಗಳ ನಿಯೋಜನೆ. ಇದು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ಮತ್ತಷ್ಟು ಹೆಚ್ಚಿಸಲಿದೆ ಎಂದ ಇರಾನ್ ಉಪ ವಿದೇಶಾಂಗ ಸಚಿವ. ಜಲಸಂಧಿ ಬಳಿ ಯುದ್ಧ ನೌಕೆಗಳನ್ನ ನಿಯೋಜಿಸದಂತೆ ಎಚ್ಚರಿಕೆ. ಮಂಡ್ಯ ಗ್ರಾಮೀಣದಲ್ಲಿ ಮೈ ನವಿರೇಳಿಸಿದ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ರಾಜ್ಯ ಮಟ್ಟದ ಸ್ಪರ್ಧೆಯನ್ನ ಕಣ್ತುಂಬಿಕೊಂಡು ರೋಮಾಂಚನಗೊಂಡ ಜನ. ಶಾಸಕ ಎಚ್.ಟಿ. ಮಂಜೂರಿಂದಾನೂ ವೀಕ್ಷಣೆ. ಸೋಮನಾಥ ದೇಗುಲ ಮರು ನಿರ್ಮಾಣಕ್ಕೆ 75 ವರ್ಷ. ಸೋಮನಾಥ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿಯಿಂದ ವಿಶೇಷ ಪ್ರಾರ್ಥನೆ. ಕಲಶದಲ್ಲಿ ಕುಂಭಾಭಿಷೇಕದಲ್ಲಿ ನಮೋ ಭಾಗಿ.
ಮುಂಬೈ ವಿರುದ್ಧ ಆರ್ಸಿಬಿಗೆ ರಣರೋಚಕ ಜಯ. 2 ವಿಕೆಟ್ಗಳ ಗೆಲುವು ದಾಖಲಿಸಿದ ಆರ್ಸಿಬಿ ಪ್ಲೇ ಆಫ್ನಿಂದ ಹೊರಬಿದ್ದ ಮುಂಬೈ. ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಸಿಎಸ್ಕೆಗೆ ಗೆಲುವು. 19.2 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳ್ಕೊಂಡು ಗುರಿ ತಲುಪಿದ ಕಿಂಗ್ಸ್. ಪ್ಲೇ ಆಫ್ ಪೈಪೋಟಿ ಮತ್ತಷ್ಟು ರೋಚಕ. ನವೀನ್ ಸಜ್ಜು ನಟನೆಯ ಲೋ ನವೀನ ಸಿನಿಮಾ ಟ್ರೈಲರ್ ರಿಲೀಸ್. ಅಪ್ಪಟ ಮಂಡ್ಯ ಗ್ರಾಮೀಣ ಸಿನಿಮಾ ಟ್ರೈಲರ್ಗೆ ಪಾಸಿಟಿವ್ ರೆಸ್ಪಾನ್ಸ್. ಈಗಾಗಲೇ ಹಾಡುಗಳು ಸೂಪರ್ ಹಿಟ್. ಮೇ 15ರಂದು ಚಿತ್ರ ಬಿಡುಗಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.